ಓಕೆ. ಅಂದರೆ ಸಿನಿಮಾದ ಟೈಟ್ಲ್ ನೋಡಿದ ತಕ್ಷಣ ಫಸ್ಟ್ ನಮಗಿನ್ನೂ ಒಂದು 10-15 ವರ್ಷ ಹಿಂದೆ ಹೋಗುತ್ತೆ. ಅಂದರೆ ಬುಲ್ಬುಲ್ ಸಿನಿಮಾ ಟೈಟ್ಲ್ ಹೇಗಿತ್ತು ಅದೇ ರೀತಿಯಾದಂಥ ಫಾಂಟ್ಗಳು ಇಲ್ಲಿ ಇದಾಗಿರೋದು. ಈಗ ಟೈಟ್ಲು ಅದು ಇಂಪಾರ್ಟೆಂಟ್ ಆಗಲ್ಲ ನನಗೆ ತಿಳಿದ ಮಟ್ಟಿಗೆ. ಈಗ ಕೆಲವೊಂದು ಸಿನಿಮಾಗಳು ಟೈಟ್ಲ್ಗಳಲ್ಲದೆ, ಈಗ ಲೇಟೆಸ್ಟ್ ಮೂವಿಗೂ ಟೈಟ್ಲ್ಗಳು ನಾವು ಏನು ಬೇಕಾದರೂ ಇಡ್ಬೋದು. ಬಟ್ ಟೈಟ್ಲು ನೋಡಿ ಇದು ಹಳೆಯ ಸಿನಿಮಾ ಅಂತ ಹೇಳಲಿಕ್ಕಾಗಲ್ಲ. ಸಿನಿಮಾ ಟೋಟಲಿ ಏನು ಅಂದರೆ ಈಗೇನಂದರೆ ನಾನು ಹೇಳ್ತೀನಿ, ಇದು ಒಂದು 30 ಇಯರ್ಸ್ ಬ್ಯಾಕಿಂದ ಸ್ಟಾರ್ಟ್ ಆಗಿ ಈಗ ರೆಟ್ರೋದಿಂದ ಮೆಟ್ರೋ ತನಕ ಈ ಕತೆ ಇರುವಂಥ ಒಂದು ಸಿನಿಮಾ ಇದು. ಇದರಲ್ಲಿ ಈಗ ಈಗ 30 ಇಯರ್ಸ್ ಬ್ಯಾಕಿಂದ ಹೇಗೆ ಅವರು ಬೆಳಕೊಂಡು ಬರ್ತಾರೆ, ಅವರ ಈಗ ಒಬ್ಬ ಫ್ರೆಂಡ್ಸ್ಗಳು ಒಂದಿಬ್ಬರು ಯಾವ ಥರ ಇರ್ತಾರೆ, ಅದನ್ನು ಇಲ್ಲಿ ಮಕ್ಕಳು ಮರಿ ತನಕನೂ ಯಾವ ಥರ ಈಗ ಮೆಟ್ರೋ ಸ್ಟೈಲವರಿಗೂ ಹೇಗೆ ಬರ್ತಾರೆ ಅನ್ನೋದು ಸಿನಿಮಾ ಕತೆ ನಮ್ಮದು. ಅದರಲ್ಲಿ ನಮ್ಮದು ಎಂಟರ್ಟೈನ್ಮೆಂಟೇ ಜಾಸ್ತಿ ಇದೆ. ಆಮೇಲೆ ಟೋಟಲಿ ಒಂದು ಫ್ಯಾಮಿಲಿಗೆ ಇಷ್ಟ ಆಗೋ ಥರ ಸೆಂಟಿಮೆಂಟ್ಸು, ರಿಯಲ್ ಲೈಫಲ್ಲಿ ನಡೆಯೋ ಒಂದು ಟ್ವಿಸ್ಟ್ ಕೂಡ ಈ ಸಿನಿಮಾದಲ್ಲಿದೆ. ಅಂದರೆ ಇದಕ್ಕೇನಾದರೂ ಕತೆಗೆ ಯಾವುದಾದ್ರೂ ರಿಯಲ್ ಸ್ಟೋರಿ ಏನಾದರೂ ಇನ್ಸ್ಪೈರ್ ಆಯಿತಾ ಅಥವಾ ಹೇಗೇನು? ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಒಂದು ಹಿಂದೆ ಒಂದು ಇದರಂತೆ ಒಬ್ಬರು ನನಗೆ ಲೈನ್ ಹೇಳುವಾಗ, ಇದು ಸುಂದರ್ ಅಂತೇಳಿ ಅವರು ಲೈನ್ ಮಾಡಿರೋದು. ಹಿಂದೆ ಒಂದು ಅವರಿಗೆ ಅನುಭವ ಆಗಿರೋದನ್ನ ಒಂದು ಲೈನು, ಹೀಗೆ ಒಂದು ಇಬ್ಬರು ಫ್ರೆಂಡ್ಸ್ ಇದ್ದರು. ಆ ಫ್ರೆಂಡ್ಸ್ ಅವ್ರು ಕೊನೆಯ ತನಕ ನಾವು ಇದೇ ಥರ ಲೈಫಲ್ಲಿ ಇರಬೇಕು ಅಂದಾಗ ಅದರಲ್ಲಿ ನಡೆಯುವಂಥ ಅವಘಡಗಳನ್ನ ಇಟ್ಕೊಂಡು ಕೆಲವೊಂದು ಇಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ನಾವು ಆ್ಯಕ್ಚುಲಿ.